ನಮಸ್ಕಾರ, ನಾನು ಬಸವರಾಜ್. ದೆಹಲಿಯಲ್ಲಿ ಮಹತ್ವದ 7 ಗಂಟೆಗಳ ಕಾಲ ಮೀಟಿಂಗ್ ಏನಾಯಿತು? ಖುದ್ದು ಜನರಲ್ ಸೆಕ್ರೆಟರಿ KC ವೇಣುಗೋಪಾಲ್ ಅವರು, ನಾವು ರಾಜ್ಯಸಭೆ ಮತ್ತು ವಿಧಾನ ಪರಿಷತ್ ಚುನಾವಣೆಯ ಬಗ್ಗೆ ಮಾತ್ರ ಚರ್ಚೆ ಮಾಡಿದ್ದೀವಿ, ನಾಯಕತ್ವ ಬದಲಾವಣೆ ಬಗ್ಗೆ ಯಾವ ಚರ್ಚೆನೂ ಮಾಡಿಲ್ಲ ಅಂತ ಹೇಳಿದ್ರು. ಅಧಿಕೃತವಾಗಿ ಅಂತಹ ಸುಳ್ಳು ಸುದ್ದಿಗಳನ್ನು ಬಿಂಬಿಸಬೇಡಿ ಅಂತೂ ಕೂಡ ಹೇಳಿದರು. ಆದರೆ ರಾತ್ರಿ 10 ಗಂಟೆಯ ಹೊತ್ತಿಗೆ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡ್ತಾರೆ ಅನ್ನುವಂತಹ ಸುದ್ದಿಯನ್ನು ಲೀಕ್ ಮಾಡಿಸಿದ್ದು ಯಾರು? ಸಿದ್ದರಾಮಯ್ಯ ಅವರ ಬಣವೇ ಯಾಕೆ ಇಂಥದ್ದೊಂದು ಸುದ್ದಿಯನ್ನು ಲೀಕ್ ಮಾಡಿಸ್ತು? ಇದು ಒಂದೇ ವಿಚಾರ. ಎರಡನೇದು, ಕಾಂಗ್ರೆಸ್ ಹೈಕಮಾಂಡ್ ಮತ್ತೊಬ್ಬರಿಗೆ ಅವಕಾಶ ಮಾಡಿಕೊಡಿ, ಹೊಸಬರಿಗೆ ಅವಕಾಶ ಮಾಡಿಕೊಡಿ, ಹಾಗಂತ ಈಗಲೇ ನೀವು ರಿಸೈನ್ ಮಾಡೋ ಅಗತ್ಯ ಇಲ್ಲ, ನಿಮಗಿನ್ನೂ 6 ತಿಂಗಳ ಕಾಲ ಸಮಯ ಇದೆ ಅನ್ನುವಂಥದ್ದನ್ನು ಖುದ್ದು ರಾಹುಲ್ ಗಾಂಧಿ ಅವರೇ ಹೇಳಿದ್ರು ಅನ್ನುವಂತಹ ವಾದ ಒಂದು ಕಡೆ. ನಿತೀಶ್ ಕುಮಾರ್ ಅವರ ಮಾದರಿಯಲ್ಲಿ ರಾಜ್ಯಸಭೆಯ ಸದಸ್ಯರಾಗಿ ಆಯ್ಕೆಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಮೇಲೆ ಅಥವಾ ಆಯ್ಕೆಯಾದ ಮೇಲೆ CM ಸ್ಥಾನಕ್ಕೆ ರಾಜೀನಾಮೆ ಕೊಡಿ ಅನ್ನುವಂತಹ ಒಂದು ಪ್ರಸ್ತಾಪವನ್ನು ಇಟ್ಟಿತ್ತು ಕಾಂಗ್ರೆಸ್ ಹೈಕಮಾಂಡ್. ಅದು ರಾಹುಲ್ ಗಾಂಧಿ ಅವರೇ ಅಥವಾ ಸೋನಿಯಾ ಗಾಂಧಿ. ಆದರೆ ಸಿದ್ದರಾಮಯ್ಯ ಅವರು ಅಷ್ಟು ಅವಧಿಗೆ CM ಆಗಿ ಮುಂದುವರಿಯಬಹುದಿತ್ತು. ಆದರೆ ಏಕಾಏಕಿ ರಾಜೀನಾಮೆ ಕೊಡ್ತಾರೆ ಅನ್ನುವಂತಹ ಸುದ್ದಿಯನ್ನು ಅವರದ್ದೇ ಬಣದಿಂದ ಲೀಕ್ ಮಾಡಿಸಿ ಈಗ ಗುರುವಾರ CM ಸ್ಥಾನಕ್ಕೆ ಅವರು ರಾಜೀನಾಮೆ ಕೊಡ್ತಾರೆ ಅನ್ನುವಂತಹ ಒಂದು ಸುದ್ದಿಯನ್ನ ಹರಿಯ ಬಿಡುವ ಮೂಲಕ ಬಹುದೊಡ್ಡ ಒತ್ತಡವನ್ನ ಕಾಂಗ್ರೆಸ್ ಹೈಕಮಾಂಡ್ ಮತ್ತು ಈಗ ಯಾರು ಮುಖ್ಯಮಂತ್ರಿ ಆಗಬೇಕು ಅಂತ ಬಯಸಿದ್ರು, ಅದು DK ಶಿವಕುಮಾರ್, ಆ ಎರಡೂ ಕಡೆ 2 ವರ್ಗದಲ್ಲಿ ಆತಂಕ ಮತ್ತು ಕಂಪನವನ್ನ ಉಂಟು ಮಾಡಿದ್ದಾರೆ. ಯಾಕೆ ನೋಡಿ, ಜೂನ್ 18ನೇ ತಾರೀಕು ರಾಜ್ಯಸಭಾ ಚುನಾವಣೆ ಆಗಬೇಕಿತ್ತು. ಸಂಪುಟ ಪುನರ್ರಚನೆನೋ ಮುಖ್ಯಮಂತ್ರಿ ಆಯ್ಕೆನೋ ಏನೇ ಆಗಿರಲಿ, ಅದು ಜೂನ್ 18 ನಂತರ ಆಗಬೇಕು ಅಂತ ಹೈಕಮಾಂಡ್ ಕೂಡ ಬಯಸಿತ್ತು. ಆ ಕಾರಣಕ್ಕೋಸ್ಕರನೇ CM ಸ್ಥಾನಕ್ಕೆ ಈಗಲೇ ರಾಜೀನಾಮೆ ಕೊಡಿ ಅಂತ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಹೇಳಿರಲಿಲ್ಲ. ಅಂಥದ್ದೊಂದು ನಿರ್ಧಾರಕ್ಕೆ ನೀವು ಬರಬೇಕಾಗತ್ತೆ ಅನ್ನುವಂತಹ ಸಂದೇಶವನ್ನಷ್ಟೇ ಕೊಟ್ಟಿತ್ತು. ಆದರೆ ಸಿದ್ದರಾಮಯ್ಯ ಅವರು ಮಹಾಮೌನಕ್ಕೆ ಶರಣಾಗಿದ್ದಾರೆ. ಒಂದು, ಹೇಗೆ ಯಡಿಯೂರಪ್ಪ ಅವರನ್ನ BJP ಹೈಕಮಾಂಡ್ CM ಸ್ಥಾನಕ್ಕೆ ರಾಜೀನಾಮೆ ಕೊಡಿ ಅಂತ ಹೇಳಿತ್ತೋ ಆ ಕ್ಷಣದಿಂದಲೇ ಅವರು ಮಹಾಮೌನಕ್ಕೆ ಶರಣಾಗಿದ್ರು. ಅದೇ ರೀತಿ ಸಿದ್ದರಾಮಯ್ಯ ಅವರು ಅಹಿಂದ ನಾಯಕ ಶರಣಾಗಿದ್ದಾರೆ. ಆದರೆ ಬಂಡೇಳುವಂತಹ ನಾಯಕ, ರೆಬಲ್ ರೀತಿಯಲ್ಲಿ ವರ್ತಿಸುತ್ತಿದ್ದಂತಹ ನಾಯಕ, ಸಮಾಜವಾದಿ ಹಿನ್ನೆಲೆಯಿಂದ ಬರುವಂತವರ ಎಲ್ಲರ ಮನೋಧೋರಣೆಗಳು ಹಾಗೆ ಇರುತ್ತೆ. ಅಂತಹ ನಾಯಕ ಇವತ್ತು ಮಹಾಮೌನಕ್ಕೆ ಶರಣಾಗಿದ್ದಾರೆ. ಹೈಕಮಾಂಡ್ ಹೇಳಿದ ಕೂಡಲೇ ಬಂದು ರಿಸೈನ್ ಮಾಡ್ತಾರೆ ಅಂದ್ರೆ ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯ ಅವರಿಂದ ರಾಜೀನಾಮೆ ಪಡೆಯುವಂಥದ್ದು ಎಷ್ಟು ಸುಲಭವೋ ಅದಕ್ಕಿಂತ ದೊಡ್ಡ ಕಷ್ಟ ಅವರು ಆ ಕಡೆಯಿಂದ ಕೇಳುವಂತಹ ವಾಪಸ್ ಏನು ಕೇಳ್ತಾರೆ, ನನಗಿಂಥದ್ದು ಬೇಕು. ಅವರು ರಾಜ್ಯಸಭೆಯ ಟಿಕೆಟ್ ಕೇಳಿಲ್ಲ, ನಾನು ದೆಹಲಿಗೆ ಹೋಗೋದಿಲ್ಲ ಅಂತ ಹೇಳಿದ್ದಾರೆ. ಅವ್ರ ಮಗನಿಗೆ DCM ಪೋಸ್ಟ್ ಕೊಡ್ತೀವಿ ಅಂದರೆ ಫಸ್ಟ್ ವಿರೋಧಿಸುವಂಥದ್ದು ಸಾಕ್ಷಾತ್ ಸಿದ್ದರಾಮಯ್ಯ ಅವರು. ಪರ್ಯಾಯವಾಗಿ ಏನು ಕೇಳಿರಬಹುದು, ನನ್ನ ಬದಲಿಗೆ ಅತಿ ಹಿಂದುಳಿದವರೊಬ್ಬರನ್ನ ರಾಜ್ಯಸಭೆ ಕಳಿಸ್ಕೊಡಿ ಅಂತ ಕೇಳಿರುವಂಥದ್ದು. ಅಲ್ಪಸಂಖ್ಯಾತ ಹಿಂದುಳಿದ ದಲಿತರಿಗೆ ರಾಜಕೀಯ ಪ್ರಾತಿನಿಧ್ಯ ಇನ್ನೂ ಹೆಚ್ಚಿಗೆ ಸಿಗಬೇಕು ಅಂತ ಬಯಸಬಹುದು. ಇದರ ಮಧ್ಯೆ ನೋಡಿ, BJPಯ ನಾಯಕರು ತುಂಬ ಸ್ಪಷ್ಟವಾಗಿ ಹೇಳ್ತಿರುವಂಥದ್ದು, ವಿಜೇಂದ್ರ ಅವರು BJP ರಾಜ್ಯ ಘಟಕದ ಅಧ್ಯಕ್ಷರು, ಸುಲಭವಾಗಿ ಸಿದ್ದರಾಮಯ್ಯ ಅವರು CM ಸ್ಥಾನಕ್ಕೆ ರಾಜೀನಾಮೆ ಕೊಡೋದಿಲ್ಲ. ಮತ್ತೆ ಕೇಂದ್ರ ಸಚಿವ ಶೋಭಾ ಕರಂದ್ಲಾಜೆ, ಸಿದ್ದರಾಮಯ್ಯ ಹಳೆಯ ಹುಲಿ, ಅವರು ಯಾವ ರೀತಿ ದಾಳ ಉಳಿಸಬಹುದು ಗೊತ್ತಾಗೋದಿಲ್ಲ, ಅವರು ರಾಜೀನಾಮೆ ಕೊಡುವಂತಹ ಸಾಧ್ಯತೆ ಇಲ್ಲ ಅಂತಿದ್ದಾರೆ. ಇದು ವಿಪಕ್ಷ ಹೇಳ್ತಿರುವಂಥದ್ದು. ಆದರೆ ಸ್ವಪಕ್ಷೀಯರಾದಿಯಾಗಿ ಬಹುಪಾಲು ಮಾಧ್ಯಮಗಳು ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡ್ತಾರೆ ಅಂತ ಹೇಳ್ತಿರುವಂಥದ್ದು. ಆದರೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ಅದು DK ಶಿವಕುಮಾರ್ ಅಂತ ತುಂಬ ಸ್ಪಷ್ಟವಾಗಿ ಮಾಧ್ಯಮಗಳು ಹೇಳ್ತಿದ್ದಾವೆ. ಆದರೆ CM ಸ್ಥಾನಕ್ಕೆ ಯಾವುದೇ ಷರತ್ತುಗಳನ್ನು ಹಾಕದೆ ರಾಜೀನಾಮೆ ಕೊಡುವಂತಹ ಸಿದ್ದರಾಮಯ್ಯ ಅವರು ಅಲ್ಲಿ ದಲಿತರು ಮುಖ್ಯಮಂತ್ರಿ ಆಗಬೇಕು ಅಂತ ಬಯಸಿದ್ರೆ
ಹೈಕಮಾಂಡ್. ಯಾಕಂದ್ರೆ ಈಗ CM ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟ ಮೇಲೆ ನಿರ್ಗಮಿತ ಮುಖ್ಯಮಂತ್ರಿ ಅವರು ಮುಂದಿನ ಮುಖ್ಯಮಂತ್ರಿ ಆಗೋ ತನಕ ರಾಜ್ಯಪಾಲರ ಅಣತಿಯ ಮೇರೆಗೆ ಒಂದು ಆ ಸ್ಥಾನದಲ್ಲಿ ಇರ್ತಾರೆ. ಅಧಿಕೃತವಾಗಿ ರಾಜ್ಯಪಾಲರ ಸುಪರ್ದಿಯಲ್ಲಿ ಎಲ್ಲ ಅಧಿಕಾರಗಳು ಇರ್ತವೆ. ಅದೇನೇ ಇರಲಿ, ಆದರೆ ಶಾಸಕಾಂಗ ಪಕ್ಷದ ಸಭೆ ನಡಿಬೇಕು, ಅಲ್ಲಿ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆ ಆಗಬೇಕು. ಅಲ್ಲಿ ಅನಾನಿಮಸ್ ಆಗಿ ಒಬ್ಬರನ್ನೇ ಆಯ್ಕೆ ಮಾಡಿ ಅಂತ ಹೈಕಮಾಂಡ್ ಹೇಳುವಂತಹ ಸ್ಥಿತಿ ಇಲ್ಲ. ಹೊಸಬರಿಗೆ ಅವಕಾಶ ಅಂತ ಹೇಳಿದೆ. ಮತ್ತೆ ಅತಿ ಹೆಚ್ಚು ಶಾಸಕರ ಬೆಂಬಲ ಇರುವಂತಹ ನಾಯಕನಿಗೆ, ಅತ್ಯಂತ ಜನಪ್ರಿಯ ದಕ್ಷಿಣ ಭಾರತದ ಮುಖ್ಯಮಂತ್ರಿಗೆ ರಾಜೀನಾಮೆ ಕೊಡೋಕೆ ಹೇಳಿದಾಗಿದೆ, ಕೊಡ್ತಾರೆ. ಅವ್ರಿಗೆ ಸಮಯಾವಕಾಶ ಇತ್ತು. ಆದರೆ ಅವರು ಮತ್ತೆ ಬಯಸುವ ದಲಿತರು ಮುಖ್ಯಮಂತ್ರಿ ಆಗಬೇಕು, ಡಾಕ್ಟರ್ ಜಿ ಪರಮೇಶ್ವರ್ ಶಾಸಕಾಂಗ ಪಕ್ಷದ ನಾಯಕರಾಗಿ ಆಯ್ಕೆ ಆಗಬೇಕು, ಅವರೇ ಮುಖ್ಯಮಂತ್ರಿ ಆಗಬೇಕು ಅಂತ ಶಿಫಾರಸು ಮಾಡಿರುವಂತಹ ಸಂದರ್ಭದಲ್ಲಿ DK ಶಿವಕುಮಾರ್ ಅವರ ಆಯ್ಕೆ ಅಲ್ಲಿ ಫೈಟ್ಗೆ ಕಾರಣ ಆಗಬಹುದು. ಯಾಕಂದ್ರೆ ಇಬ್ರು ಫೈಟ್ ಮಾಡಬೇಕು, ಎಲ್ಲವೂ ಅಂದುಕೊಂಡಂತೆ. ಆದರೆ ಯಾಕಂದ್ರೆ ಇವತ್ತು ಮಾಧ್ಯಮಗಳ ಮುಂದೆ ಬಂದು ಮಾತಾಡಿರುವಂತಹ ಮುಖ್ಯಮಂತ್ರಿಗಳು ನಾಳೆ ಮಾತಾಡ್ತೀನಿ ದೆಹಲಿದ್ದೇನಿದೆ, ಈಗ ಇವತ್ತಿಂದ ಇದು ಬರ್ಕೊಳ್ಳಿ ಅಂತ ಹೇಳೋದಂತಹ ಮುಖ್ಯಮಂತ್ರಿಗಳು ಅವರ ಮನೆಯಲ್ಲಿ ಸುಮಾರು 55 ಶಾಸಕರು ಇನ್ಕ್ಲೂಡಿಂಗ್ ಸಚಿವರು ಬೀಡು ಬಿಟ್ಟಿದ್ದಾರೆ. ಅಲ್ಲಿ ಸಾಕಷ್ಟು ಚರ್ಚೆಗಳಾಗ್ತಿದ್ದಾವೆ. DK ಶಿವಕುಮಾರ್ ಅವರು ದೆಹಲಿಯಲ್ಲಿ ಇಲ್ಲ ಎಲ್ಲವೂ ಆಯ್ತು ನಾನೇ ಗೆದ್ದೆ ಅನ್ನೋದೇ ಆಗಿದ್ದಿದ್ರೆ ಅಲ್ಲಿಂದಲೇ ಅವರ ಸಂಭ್ರಮಾಚರಣೆ, ಗೆಲುವಿನ ನಗೆ ಬೀರುವಂತಹ ಫೋಟೋಗಳು ವೈರಲ್ ಆಗಬೇಕಾಗಿತ್ತು. ಯಾಕಂದ್ರೆ ಸಿದ್ದರಾಮಯ್ಯ ಅವರು ಬಿಟ್ಟು ಹೋಗುವ ಜಾಗಕ್ಕೆ DK ಶಿವಕುಮಾರ್ ಅವರು ಬಂದು ಕೂತ್ರೆ ಆ ಕುರ್ಚಿ ಮುಳ್ಳಿನ ಕುರ್ಚಿನೇ ಆಗಿರುತ್ತೆ. ನಾನ್ ಬಂದ ಮೇಲೆ ಆ ಮುಳ್ಳೆಲ್ಲ ಕಿತ್ತಾಕ್ತೀನಿ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಯಾಕಂದ್ರೆ ಅತಿ ಹೆಚ್ಚು ಶಾಸಕರ ಬೆಂಬಲ ಒಂದ್ ಕಡೆ, ಅತಿ ಜನಪ್ರಿಯತೆ, ಅಹಿಂದ ನಾಯಕತ್ವದ ಕಾರಣಕ್ಕೆ ರಾಜ್ಯದಲ್ಲಿ ಕಾಂಗ್ರೆಸ್ ಇಷ್ಟು ದೊಡ್ಡ ಸ್ಥಾನಗಳನ್ನು ಪಡೆಯಿತು. ಅಂತಹ ಅಹಿಂದ ವರ್ಗ ಅವರ ಅಚ್ಚುಮೆಚ್ಚಿನ ನಾಯಕನನ್ನ, ಅವರ ಚಾಂಪಿಯನ್ ಅನ್ನ CM ಸ್ಥಾನದಿಂದ ಇಳಿಸದ ಮೇಲೆ ಬಂಗಾರಪ್ಪ ಅವರನ್ನ ಇದೇ ರೀತಿ ಇಳಿಸಿದ್ದಕ್ಕೆ ಅನಂತರದಲ್ಲಿ ಕಾಂಗ್ರೆಸ್ ಕೇವಲ 36-37 ಸ್ಥಾನಕ್ಕೆ ಬಂದು ಬಿದ್ದೋಯ್ತು. ಅರಸು ಅವರಲ್ಲಿ ಬಂಡೇಳುವ ಗುಣ ಇತ್ತು. ಅವರು ಪ್ರತಿಭಟಿಸುವ ಮೂಲಕ ನನ್ನನ್ನು ಯಾಕೆ ಇಳಿಸಿದ್ರಿ ತೋರಿಸಿದ್ರು. ಬಂಗಾರಪ್ಪ ಅವರು ತೋರಿಸಿದ್ರು. ಸಿದ್ದರಾಮಯ್ಯ ಅವರು ಇಷ್ಟು ಮಹಾಮೌನಕ್ಕೆ ಶರಣಾಗಿದ್ದಾರೆ ಅಂದ್ರೆ ಅವರು ಕೂಡ ತೋರಿಸ್ತಾರೆ. ಇನ್ನು 72 ಗಂಟೆಗಳ ಕಾಲ ಏನು ಬೇಕಾದರೂ ಆಗಬಹುದು. ಒಂದು ಕೆಲವರು ಹೇಳ್ತಿರೋ ಪ್ರಕಾರ ಈ ವೀಕೆಂಡ್ನಿಂದ ಅಸಲಿ ಆಟ ಶುರುವಾಗತ್ತೆ. ಇಲ್ಲಿ ಇನ್ನೂ ಒಂದು ಮುಖ್ಯ ವಿಚಾರ ನೋಡಿ ಈ ಸಂದರ್ಭ. ಯಾಕಂದ್ರೆ ರಾಜ್ಯದ 3 ಮಾಸ್ ಲೀಡರ್ ದೇವೇಗೌಡರು, ಯಡಿಯೂರಪ್ಪ, ಸಿದ್ದರಾಮಯ್ಯ ಇವತ್ತಿನ ಈ ಬೆಳವಣಿಗೆಯನ್ನ ಯಾವ ರೀತಿ ಬಳಸ್ಕೋತಾರೆ ನೋಡಿ. ಸಿದ್ದರಾಮಯ್ಯ ಅವ್ರ ಜಾಗಕ್ಕೆ DK ಶಿವಕುಮಾರ್ ಅವರು ಬಂದು ಕೂತ್ರೆ 2028ಕ್ಕೆ ಮತ್ತೆ ಕಾಂಗ್ರೆಸ್ ಯಾವ ಕಾರಣಕ್ಕೂ ಅಧಿಕಾರಕ್ಕೆ ಬರೋದಿಲ್ಲ. ಬಂಗಾರಪ್ಪ ಅವರನ್ನು ಇಳಿಸಿದ ಮೇಲೆ ಕೇವಲ 37 ಸ್ಥಾನಕ್ಕೆ ಕಾಂಗ್ರೆಸ್ ಬಂದು ಇಳಿದಿತ್ತಲ್ಲ, ತೀರಾ ಅದಕ್ಕಿಂತ ಕಮ್ಮಿಗಂತೂ ಹೋಗೋದಿಲ್ಲ ಕಾಂಗ್ರೆಸ್. ಆದ್ರೆ ಅದಕ್ಕಿಂತ ಸನಿಹಕ್ಕೆ ಬಂದು ನಿಲ್ಲುವಂತಹ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಲ್ಲ. ಈಗ ಈ ಇನ್ನುಳಿದ ಮಾಸ್ ಲೀಡರ್, ಯಾಕಂದ್ರೆ ದೇವೇಗೌಡರು ಹೇಳಿ ಕೇಳಿ ಒಂದು ಕಾಲಕ್ಕೆ ನನ್ನ ಜೊತೆಲಿದ್ದವರು ಸಿದ್ದರಾಮಯ್ಯ ಅವ್ರ ಬಗ್ಗೆ ನಾನು ತುಚ್ಛವಾಗಿ ಲಘುವಾಗಿ ಮಾತಾಡೋದಿಲ್ಲ ಅಂತ ಕೇವಲ 1 ವಾರ 2 ವಾರದ ಹಿಂದೆ ಮಾತಾಡ. ಅಷ್ಟೇ ಅಲ್ಲ, ನನ್ನ ಮಗನಿಗೆ ಯಾವ ಸಂಕಟ ಇತ್ತು ಅಂಥದ್ದೇ ಸಂಕಟ ಇವತ್ತು ಸಿದ್ದರಾಮಯ್ಯ ಅವ್ರಿಗಿದೆ ಅನ್ನೋದನ್ನ ಪುನರುಚ್ಚರಿಸಿದ್ರು, ಉಲ್ಲೇಖಿಸಿದ್ರು. ಅವರು ಕೂಡ ರಾಜ್ಯಸಭೆಗೆ ಹೋಗುವಂತಹ ತವಕದಲ್ಲಿದ್ದಾರೆ. ರಾಜ್ಯಸಭಾ ಚುನಾವಣೆ ನಡಿಬೇಕಿದೆ. ಆ ಚುನಾವಣೆಯ ಸಂದರ್ಭ ಕ್ರಾಸ್ ವೋಟಿಂಗ್ ಆಗುವಂತಹ ಸಾಧ್ಯತೆಗಳನ್ನು ಈಗ ತಳ್ಳಿ ಹಾಕೋಕ್ಕಾಗೋದಿಲ್ಲ. ಅದೇ ರೀತಿ ರಾಜ್ಯಕ್ಕೆ ಒಂದು ಪ್ರಾದೇಶಿಕ ಪಕ್ಷ, ಗಟ್ಟಿಯಾದ ಪ್ರಾದೇಶಿಕ ಪಕ್ಷ ಬೇಕು. ದೇವೇಗೌಡರು 20, 25, 30 ವರ್ಷಗಳ ಈ ಅಂತರದಲ್ಲಿ ನಿಜಕ್ಕೂ ಸ್ವಲ್ಪ ಮಾರ್ಪಾಡಾಗಿದ್ರೆ, ಬದಲಾವಣೆ ಆಗಿದ್ರೆ ಮತ್ತೊಂದು ಅಪೂರ್ವ ಸಂಗಮಕ್ಕೆ ವೇದಿಕೆ ಆಗಬಹುದು ಅನ್ನುವಂಥದ್ದು ಇನ್ನು ಕೆಲವರ ವಾದ. ಹಾಗೇನಾದ್ರೂ ಆದ್ರೆ 2028ಕ್ಕೆ ಏನ್ ಬೇಕಾದ್ರೂ ರಾಜ್ಯದಲ್ಲಿ ಆಗ್ಬಹುದು. ಇದು ಒಂದ್ ಕಡೆ. ಎರಡನೇದು, DK ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರು ಹೇಳಿದಂತೆ 4 DCMಗಳನ್ನು ಒಪ್ಕೋತಾರೆ. ಅವೆಲ್ಲವೂ ಆಗೋದಿಲ್ಲ. ಒಂದು ಸಲ ಅವರು CM ಆಗಿ ಫ್ಲೋರ್ ಟೆಸ್ಟ್ ಎಲ್ಲವೂ ಆಗಿಬಿಟ್ರೆ, ಯಾಕಂದ್ರೆ ಫ್ಲೋರ್ ಟೆಸ್ಟ್ ಆಗುವಂತಹ ಸಂದರ್ಭದಲ್ಲೂ ಕೂಡ ಕಾಂಗ್ರೆಸ್ಗೆ ಟ್ರಬಲ್ ಶೂಟರ್ DK ಶಿವಕುಮಾರ್ ಅವರಾಗಿದ್ರು. ಇವತ್ತು ಅವರದ್ದೇ ಸರ್ಕಾರ ಬಹುಮತ ಸಾಬೀತುಪಡಿಸುವ ಸಂದರ್ಭದಲ್ಲಿ ಏನು ಬೇಕಾದರೂ ಆಗ್ಬಹುದು. ವ್ಯತ್ಯಾಸ ಆದರೆ
ಅಥವಾ ರಾಜ್ಯಸಭಾ ಚುನಾವಣೆಯ ಸಂದರ್ಭದಲ್ಲೇ ಕ್ರಾಸ್ ವೋಟಿಂಗ್ ಆದ್ರೆ ನಾಯಕತ್ವ ಬದಲಾವಣೆಯ ಎಫೆಕ್ಟ್ ಎಂಥದ್ದು ಅನ್ನೋದು ದೆಹಲಿಯ ನಾಯಕರಿಗೂ ಅರ್ಥ ಆಗುತ್ತೆ. ಮತ್ತೆ ಡಿ ಕೆ ಶಿವಕುಮಾರ್ ಅವ್ರಿಗೂ ಎಂತಹ ಮುಳ್ಳಿನ ಕುರ್ಚಿ ಮೇಲೆ ಬಂದು ಕೂತಿದ್ದೀನಿ ಅನ್ನುವಂತಹ ಅನುಭವ ಆಗಬಹುದು. ಇಲ್ಲಿ ದೇವೇಗೌಡರು ಏನು ಮಾತಾಡ್ತಾರೆ ಈ ಬಗ್ಗೆ, BS ಯಡಿಯೂರಪ್ಪ ಅವರು ಏನು ಮಾತಾಡ್ತಾರೆ ಈ ಬಗ್ಗೆ, ಇಬ್ಬರ ಮಾತು ಕೂಡ ಮುಖ್ಯ ಆಗತ್ತೆ. ಮೂವರು ಕೂಡ ಈಗ ಒಂದು ಹಂತಕ್ಕೆ ಸರಿಯಲ್ಪಟ್ಟಂತಹ ಮಾಸ್ ಲೀಡರ್ಗಳಾಗಿ ಉಳಿದು ಬಿಟ್ರೆ ಯಾರು ಮತ್ತೆ ಆ ಜಾಗಕ್ಕೆ ಬಂದು ಕೂರ್ತಾರೆ ಅನ್ನುವಂತಹ ಚರ್ಚೆಗಳಿಗೆ ರೆಕ್ಕೆ ಪುಕ್ಕ ಸೇರಿಕೊಳ್ಳುವಂಥದ್ದು 28ರ ಚುನಾವಣೆಯ ರಿಸಲ್ಟ್ ಏನಾಗಬಹುದು ಅನ್ನೋದರ ಲೆಕ್ಕಾಚಾರದಲ್ಲೇ ಇಲ್ಲ. ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಟ್ಟು ಆ ಜಾಗ ಬಿಟ್ಕೊಟ್ಟಿದ್ದಾರೆ. ಆ ಕಾರಣಕ್ಕೋಸ್ಕರ ಅವ್ರು ಹೇಳಿದವರನ್ನೇ ಮುಖ್ಯಮಂತ್ರಿ ಮಾಡಬೇಕು ಅಂತ ಬಯಸಿದ್ರೆ ಡಿ ಕೆ ಶಿವಕುಮಾರ್ ಅವರ ಜೊತೆಯಲ್ಲಿ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆಯ ಚುನಾವಣೆ ನಡೆದಾಗ ಪರಮೇಶ್ವರ್ ಅವರ ಹೆಸರು ಕೂಡ ಬಂದ್ರೆ ಅತಿ ಹೆಚ್ಚು ಶಾಸಕರು ಸಿದ್ದರಾಮಯ್ಯ ಅವರ ಬೆಂಬಲಿಗರು ಪರಮೇಶ್ವರ್ ಅವರ ಪರ ನಿಂತು ಬಿಟ್ರೆ ಶಾಸಕಾಂಗ ಪಕ್ಷದ ನಾಯಕ ಪರಮೇಶ್ವರ್ ಅವರಾಗ್ತಾರೆ, ಮುಖ್ಯಮಂತ್ರಿ ಅವರಾಗಬೇಕಾಗತ್ತೆ. ಇದೇನೇ ಇರಬಹುದು. ಆದರೆ ಡಿ ಕೆ ಶಿವಕುಮಾರ್ ಅವರು ತಾವೇನು ಅಂದ್ಕೊಬಿಟ್ಟಿದ್ದಾರೆ, ಸಲೀಸಾಗಿ ಎಲ್ಲ ಮುಗಿದೋಯ್ತು ಅಂತ, ಅಂದರೆ ಅವರ ಬಣ ಅಷ್ಟು ಸುಲಭವಾಗಿ ಇನ್ನೂ ಏನೂ ಆಗಿಲ್ಲ. ರಿಸೈನ್ ಮಾಡದ ಮೇಲೂ ಮುಖ್ಯಮಂತ್ರಿ ಆದ ಮೇಲೂ ಒಂದಷ್ಟು ಸಂಕಷ್ಟಗಳ ಸರಮಾಲೆಯ ಜೊತೆಗೆ ಎಲ್ಲವನ್ನ, ಯಾಕಂದರೆ 2018ರ ವಿಧಾನಸಭಾ ಚುನಾವಣೆ ರಿಸಲ್ಟ್ ಬಂದ ಮೇಲೆ ಕಾಂಗ್ರೆಸ್ JDS ಮೈತ್ರಿ ಸರ್ಕಾರ ಆದಮೇಲೆ ಕುಮಾರಸ್ವಾಮಿ ಅವರು ಕಣ್ಣೀರಿಟ್ಟೊಂದು ಮಾತು ಹೇಳಿದರು, ನೀವೆಲ್ಲ ಏನೋ ನೆಮ್ಮದಿಯಾಗಿ ಖುಷಿಯಾಗಿದ್ದೀರಾ, ಆದರೆ ನಾನು ಹಾಗಿಲ್ಲ, ನಾನು ಒಬ್ಬ ಗುಮಾಸ್ತನ ರೀತಿಯಲ್ಲಿ ಕೆಲಸ ಮಾಡ್ತಿದ್ದೀನಿ ಅನ್ನುವಂತಹ ಮಾತನ್ನು ಹೇಳುವಾಗ ತುಂಬ ಭಾವುಕರಾಗಿ ಸಂಕಟದಿಂದ ಮಾತಾಡಿದ್ರಲ್ಲ, ಅಂತಹ ಮಾತುಗಳು ಹೊರ ಬೀಳಬಹುದು ಡಿ ಕೆ ಶಿವಕುಮಾರ್ ಅವರ ಬಾಯಿಂದ. ಅವರೇ ಮುಖ್ಯಮಂತ್ರಿ ಆದರೆ, ಇಲ್ಲ ಪರಮೇಶ್ವರ್ ಅವರಾದರೂ, ಯಾರೇ ಆಗಲಿ. BJP ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಹೇಳ್ತಾರೆ, ನೋಡಿ 2028ರ ತನಕ ಕಾಯೋದೇ ಬೇಕಿಲ್ಲ, ಇನ್ನೂ ಬೇಗ ಚುನಾವಣೆ ಬರುತ್ತೆ, ಸಿದ್ದರಾಮಯ್ಯ ಅವರನ್ನು ಇಳಿಸಿ ಆ ಜಾಗದಲ್ಲಿ ಯಾರೇ ಮುಖ್ಯಮಂತ್ರಿ ಆದರೂ ಅವರು ತಾತ್ಕಾಲಿಕ ಮುಖ್ಯಮಂತ್ರಿ ಅಂತ. ಹೀಗೆ ವಿಪಕ್ಷಗಳು ಮಾತಾಡುತ್ತಿರುವಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರ ತಾಕತ್ತೇನು, ಸಿದ್ದರಾಮಯ್ಯ ಅವರ ನಾಯಕತ್ವ ಏನು, ಕರ್ನಾಟಕ ಕಾಂಗ್ರೆಸ್ಗೆ ಕರ್ನಾಟಕ BJP ಯಡಿಯೂರಪ್ಪ, ಕರ್ನಾಟಕ ಕಾಂಗ್ರೆಸ್ ಅಂದ್ರೆ ಸದ್ಯಕ್ಕೆ ಸಿದ್ದರಾಮಯ್ಯ ಅನ್ನುವಂತಹ ಸ್ಥಿತಿ ಇದ್ದಂತಹ ಸಂದರ್ಭದಲ್ಲಿ DK ಅವರ ಆಯ್ಕೆಯ ನಿರ್ಧಾರಕ್ಕೆ ಬಂದಿರುವಂತಹ ಕಾಂಗ್ರೆಸ್ ಹೈಕಮಾಂಡ್ ಬಿಸಿ ತುಪ್ಪವನ್ನ ನುಂಗೋಕ್ಕೂ ಆಗದೆ, ಉಗುಳೋಕ್ಕೂ ಆಗದೆ, ಅಥವಾ ಅದನ್ನು ಅರಗಿಸಿಕೊಳ್ಳೋಕ್ಕೂ ಆಗದೆ ವಿಲ ಒದ್ದಾಡುವಂತಹ ವಾತಾವರಣ ಸೃಷ್ಟಿಯಾಗಬಹುದು. ಆದರೆ ಸಿದ್ದರಾಮಯ್ಯ ಅವರು ಬಾಯಿ ಬಿಟ್ಟು ಏನನ್ನಾದರೂ ಹೇಳದೆ ಹೋದ್ರೆ, ಇಲ್ಲ ನಾನು ರಾಜ್ಯಸಭೆನೂ ಬೇಡ ಏನು ಬೇಡ, ಶಾಸಕ ಸ್ಥಾನಕ್ಕೂ ರಾಜೀನಾಮೆ ಕೊಟ್ಬಿಡ್ತೀನಿ ಅಂತ ಅಹಿಂದ ಚಳುವಳಿಗೆ ಮತ್ತೆ ಕಾಲಿಟ್ರೆ, ಅವರ ವಯಸ್ಸು, ಅವರ ಆರೋಗ್ಯ ಅವೆಲ್ಲವನ್ನ ಗಮನಿಸಿದ್ರೆ ಯಾವ ಮಾಡೋದಿಲ್ಲ, ಅಥವಾ ಹೊಸ ಪಕ್ಷ ಕಟ್ತಾರೆ, ಅದು ಸಾಧ್ಯ ಇಲ್ಲ, ಮಾಡೋದಿಲ್ಲ. ಒಂದು ವೇಳೆ ಮಾಡಿದ್ರೆ ಅದು ಒಂದು ಹೊಸ ದಾಖಲೆ ಆಗಬಹುದು. ಆದರೆ ಸಿದ್ದರಾಮಯ್ಯ ಅವರು ಸುಮ್ಮನೆ ಅಂತೂ ಕೆಳಗಿಳಿದು ಹೋಗೋದಿಲ್ಲ. ಸುಲಭಕ್ಕೆ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋದಕ್ಕೂ ಸಾಧ್ಯ ಇಲ್ಲ. ಯಾಕಂದ್ರೆ HC ಬಾಲಕೃಷ್ಣ ಅವರು, ಮಾಗಡಿ ಬಾಲಕೃಷ್ಣ ಅವರು ಹೇಳಿದ್ದಾರೆ, ಸಿದ್ದರಾಮಯ್ಯ ಅವರ ಆಶೀರ್ವಾದದಿಂದ ಮಾತ್ರನೇ DK ಶಿವಕುಮಾರ್ ಏನಾದರೂ ಸಾಧನೆ ಮಾಡಬಹುದು CM ಆಗಿ ಅಂತ. ಹೀಗೆ ಎಲ್ಲ ಯಾವ ಕಡೆಯಿಂದ ಸುತ್ಕೊಂಡ್ ಬಂದರೂ ಕೂಡ ಸಿದ್ದರಾಮಯ್ಯ ಅನ್ನುವಂತಹ ದೊಡ್ಡ ಪ್ರಭಾವಳಿಯ ಆಚೆಗೆ ಏನು ನಡೆಯುತ್ತೆ, ಒಳಗೇನು ನಡೆಯುತ್ತೆ, ಅವರನ್ನ ಬಿಟ್ಟು ಮತ್ತೊಬ್ಬರನ್ನ ಸುಲಭಕ್ಕೆ ತಂದು ಕೂರಿಸೋದು, ಅದು DK ಶಿವಕುಮಾರ್ ಅವರನ್ನ, ಅವರ ವಿಶ್ವಾಸವನ್ನ ಒಟ್ಟಿಗೆ ತಗೊಳ್ದೆ. ಯಾಕಂದ್ರೆ ರಾಹುಲ್ ಗಾಂಧಿ ಅವರು ಹೇಳಿರುವಂಥದ್ದು, ಮುಂದಿನ ಮುಖ್ಯಮಂತ್ರಿ ಆಯ್ಕೆಯ ಸಂದರ್ಭದಲ್ಲಿ ನಿಮ್ಮ ವಿಚಾರಧಾರೆಗಳಿಗೂ ನಮ್ಮ ಬೆಂಬಲ ಇರುತ್ತೆ ಅಂತ ಹೇಳಿರೋ ಸಂದರ್ಭದಲ್ಲಿ DK ಶಿವಕುಮಾರ್ ಅವರೇ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂಥದ್ದು ಸದ್ಯಕ್ಕೆ ಸುಲಭಕ್ಕೆ ಒಪ್ಪಬಹುದಾದಂತಹ ವಿಚಾರ ಅಲ್ಲ. ನೀವೇನಂತೀರಾ? ಕಮೆಂಟ್ ಮಾಡಿ.